ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಗೌರಿ ಶಂಕರ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಇಲ್ಲಿ ಭೂವಿ ಕೇಳ್ತಾ ಇರ್ತಾಳೆ ಬಿಜಿಲಿನ, ನಿನಗೆ ಡೆವಿಲ್ ಅಂಕಲ್ ಅಂದರೆ ತುಂಬ ಇಷ್ಟನಾ ಅಂತ ಅನ್ಬೇಕಾದ್ರೆ ಬಿಜಿಲಿ ಹೇಳ್ತಾ ಇರ್ತಾಳೆ, ತುಂಬ ಇಷ್ಟ ಅಂತ ಕೇಳ್ತಾ ಇಲ್ಲ ಭೂವಿ, ಅವ್ರಂದ್ರೆ ನನಗೆ ಪ್ರಾಣ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಗೌರಿ ತುಂಬ ಉರ್ಕೋತಾ ಇರ್ತಾಳೆ. ಮತ್ತೆ ಬಿಜಿಲಿ ಹೇಳ್ತಾ ಇರ್ತಾಳೆ, ಏನು ಗೊತ್ತಾ, ಆದರೆ ಭೂವಿ ಅವರು ನನ್ನ ಮೇಲೆ ಗಮನನ ಹರಿಸಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ವಾಸಂತಿ ಹೇಳ್ತಾ ಇರ್ತಾಳೆ, ನೋಡು ಆನಂದ್, ಹೆಣ್ಮಕ್ಳು ಏನು ಬೇಕಾದರೂ ಸಹಿಸ್ಕೋತಾರೆ, ಆದರೆ ತನ್ನ ಗಂಡ ಬೇರೆ ಒಂದು ಹೆಣ್ಣನ್ನು ಕಣ್ಣೆತ್ತಿ ನೋಡ್ತಾ ಇದ್ದಾನೆ ಅಂದರೆ ಸಹಿಸ್ಕೊಳ್ಳಲ್ಲ, ನೋಡು ಬೇಕಾದ್ರೆ ಅಂತ ಕದ್ದು ಕೇಳಿಸ್ಕೊತಿರ್ಬೇಕಾದ್ರೆ ಹೇಳ್ತಾ ಇರ್ತಾಳೆ. ನೋಡಿ ಬೇಕಾದ್ರೆ ಆನಂದನ ಅವ್ರ ಮನಸ್ಸಲ್ಲಿ ಏನಿದೆ ಅಂತ ನಾನು ಇವಾಗಲೇ ಹೇಳ್ತೀನಿ ಅಂತ ಅನ್ಬೇಕಾದ್ರೆ ಈ ಕಡೆ ವಾಸಂತಿಗೆ ಆನಂದ್ ಹೇಳ್ತಾ ಇರ್ತಾನೆ, ಏನು ಗೊತ್ತಾ, ಇವಾಗ ಏನಾದರೂ ಭುವಿನ ಬೈದು ಗೌರಿ ಆಚೆ ಕಳಿಸಿದ್ರೆ ಖಂಡಿತ ಶಂಕರ್ ಮೇಲೆ ಪ್ರೀತಿ ಇದೆ ಅಂತ ಅನಿಸುತ್ತೆ. ಒಂದು ವೇಳೆ ಅಲ್ಲೇ ನಿಂತ್ಕೊಂಡು ಅವರಿಬ್ಬರು ಮದುವೆ ಕತೆ ಮಾಡಿಸಿದ್ರೆ ಇಲ್ಲ ಅಂತ ಅನಿಸುತ್ತೆ, ನೋಡೋಣ ಅಂತ ವೆಯ್ಟ್ ಮಾಡ್ತಾ ಇರ್ತಾರೆ. ಈ ಕಡೆ ಗೌರಿ ಸುನಂದ ಹೇಳಿದನ್ನ ನೆನಪಿಸ್ಕೊತಾ ಇರ್ತಾಳೆ, ಶಂಕರ ನಿನ್ನನ್ನೇ ಕಣವ ಗೌರವ ಪ್ರೀತಿಸ್ತಾ ಇರೋದು, ಬೇರೆ ಯಾರೂ ಅಲ್ಲ, ಅವನ ಮನಸ್ಸಲ್ಲಿ ಇರೋದು ನೀನೇ ಅಷ್ಟೇ ಅಂತ ಹೇಳೋದನ್ನ ನೆನಪಿಸ್ಕೊಂಡು ಭುವಿ ಹತ್ರ ಹೇಳ್ತಾ ಇರ್ತಾಳೆ, ನೀನು ಬಿಜಿಲಿ ಮಾತ್ರ ಕೇಳಿದಲ್ಲ, ಹಾಗೆ ನಿಮ್ಮ ಡೆವಿಲ್ ಅಂಕಲ್ನು ಕೇಳು, ಬಿಜಿಲಿನ ಮದುವೆ ಹಾಕಿ ನಿಮ್ಗೆ ಇಷ್ಟ ಇದೆಯಾ ಅಂತ ಕೇಳು ಅಂತ ಅಂದಾಗ ಶಂಕರ ಹಾಗೆ ಗೌರಿ ಮುಖನ ನೋಡ್ತಾ ಇರ್ತಾನೆ. ಈ ಕಡೆ ವಿಜಯ್ ಹೇಳ್ತಾ ಇರ್ತಾಳೆ, ಏನಪ್ಪ ಇದು ಈ ಥರ ಆಯಿತು ಅಂತ ಅನ್ಬೇಕಾದ್ರೆ ವಾಸಂತಿ ಸಹ ಏನ್ರಿ ಈ ಥರ ಉಲ್ಟಾ ಹೊಡಿತಾ ಇದ್ದಾಳೆ ನಮ್ಮ ಗೌರಿ ಅಂದಾಗ, ನೋಡೋಣ ತಡಿ ಏನಾಗುತ್ತೆ ಅಂತ ಮಾತಾಡ್ತಾ ಇರ್ತಾನೆ. ಅಷ್ಟೊತ್ತಿಗೆ ಶಂಕರ ಹೇಳ್ತಾನೆ, ಏನವ್ವ ನೀನು ಹಿಂಗೆ ಹೇಳ್ತಾ ಇದೆಯಾ, ಏನು ಮೇಡಮರೇ, ಡಿ ಸಿ ಮೇಡಮರೇ ಹೇಳಿದ್ಮೇಲೆ ಅವ್ರ ಮಾತನ್ನ ತೆಗ್ದಾಕಾಗುತ್ತಾ, ನನಗೂ ಇಷ್ಟ ಬಿಜಿಲಿ ಕಂಡ್ರೆ ಅಂತ ಹೇಳಿದಾಗ ಗೌರಿ ತುಂಬ ಊರ್ಕೋತಾ ಇರ್ತಾಳೆ. ಮತ್ತೆ ಶಂಕರ ಹೇಳ್ತಾ ಇರ್ತಾನೆ, ನೋಡಿ ಡಿ ಸಿ ಮೇಡಮ್ ಅವರೇ, ನೀವು ಯೋಚನೆ ಮಾಡ್ತೀರಾ ಅಂತ ಅಂದಮೇಲೆ ಅದು ಕರೆಕ್ಟಾಗೇ ಇರುತ್ತೆ, ಇಷ್ಟು ದಿನ ನಾನು ಯೋಚನೆ ಮಾಡಿಲ್ಲ, ನೀವು ಹೇಳಿದ್ಮೇಲೆ ನಾನು ಇನ್ಮೇಲೆ ಯೋಚನೆ ಮಾಡ್ತೀನಿ ಅಂತ ಅಂದಾಗ ಮತ್ತಷ್ಟು ಕೋಪ ಮಾಡಿಕೊಂಡು ಶಂಕರನ್ನ ಗುರಾಯಿಸ್ತಾ ಇರ್ತಾಳೆ. ಅವಾಗ ಈ ಕಡೆ ಗೌರಿಗೆ ಏನು ಮಾತಾಡಬೇಕು ಅಂತ ಗೊತ್ತಾಗ್ದಲೆ, ನಿನಗೆ ಹೋಮ್ವರ್ಕಲ್ಲಿ ಡೌಟ್ ಇದೆ ಅಂತ ಹೇಳ್ದೆ ಇಲ್ಲ ಭೂಮಿ, ಬಾ ನಾನು ಹೇಳ್ಕೊಡ್ತೀನಿ ಅಂದಾಗ ಭೂಮಿ ಹೇಳ್ತಾ ಇರ್ತಾಳೆ, ಹೋಮ್ವರ್ಕ್ ಆಗಲೇ ಆಯಿತು ಅಂದಾಗ, ಹೌದಾ ಅದು ಹೇಗೆ ಮಾಡಿದೆ ನೋಡ್ತೀನಿ ಬಾ ಅಂತ ಹೋಗ್ತಾ ಇರಬೇಕಾದ್ರೆ ಅವಳಿಂದೆ ಶಂಕರನು ಸಹ, ಮೇಡಮರೇ ಯಾಕೆ ಹೋಗ್ತಾ ಇದ್ದೀರಾ, ನನಗೆ ಮದುವೆ ವಿಷಯದಲ್ಲಿ ಸ್ವಲ್ಪ ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡಿ ಅಂತ ಅವಳಿಂದೆ ಹೋಗ್ತಾ ಇರ್ತಾನೆ. ಈ ಕಡೆ ಹೋಗ್ತಾ ಇರಬೇಕಾದ್ರೆ ಬಿಜಿಲಿ ಸಹ ಅವರಿಂದೆ ಹೋಗ್ತಾ ಇರ್ತಾಳೆ. ಅವಾಗ ವಾಸಂತಿಗೆ ಆನಂದ್ ಹೇಳ್ತಾ ಇರ್ತಾನೆ, ನಾವು ಅನ್ಕೊಂಡಂಗಲ್ಲ ಅವ್ರ ಪ್ರೀತಿ ತುಂಬಾ ಸ್ಟ್ರಾಂಗ್ ಆಗಿದೆ, ನೋಡು ಬೇಕಾದ್ರೆ ಅಂತ ಮೂವರು ನಗಾಡ್ತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಗುಂಡ ಹೋಮ್ವರ್ಕ್ ಮಾಡ್ತಾ ಇರಬೇಕಾದ್ರೆ ಸುನಂದ ಬಂದು, ಏನು ಸಂದಾಗ ಬರಿತಾ ಇದೆಯಾ ಗುಂಡ ಅನ್ಬೇಕಾದ್ರೆ, ಹೂನವ ಸಂದಾಗ ಬರಿತಾ ಇದ್ದೀನಿ, ನನಗೆ ಬ್ರೋ ಜೊತೆ ಬರೆಯೋದು ಅಂದರೆ ತುಂಬ ಇಷ್ಟ ಅಂದಾಗ, ಹಂಗಂದ್ರೆ ಎಲ್ಲ ಭುವಿನ ಅಂದಾಗ ಹ್ಞೂ ಹ್ಞೂ ಅವಳೇ ಅಂತ ಹೇಳ್ತಾ ಇರ್ತಾನೆ. ಆವಾಗ ಈ ಕಡೆ ಸುನಂದ ಯೋಚನೆ ಮಾಡ್ತಾ ಇರ್ತಾಳೆ, ನಾನು ಗೌರವ ಎಷ್ಟು ಅನ್ಯೂನ್ಯವಾಗಿದ್ವಿ, ಅದೇ ರೀತಿ ಇವರಿಬ್ಬರು ಇದ್ದಾರಲ್ವಾ, ಸಂಬಂಧ ಅಂದರೆ ಇದೆ ಅಲ್ವಾ ಅಂತ ಯೋಚನೆ ಮಾಡ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಭೈರದೇವಿ ಗಂಗಾ ಇಬ್ಬರು ಬಂದು ಅಲ್ಲಿ ಸೋಫಾ ಮೇಲೆ ಕೂತ್ಕೊಬಿಟ್ಟು, ಸುನಂದ ಏನು ಮಾಡ್ತಾ ಇದೆಯಾ, ನಿಮ್ಮ ಅತ್ತೆ ಎಲ್ಲವ ಅಂತ ಕೇಳ್ತಾ ಇರ್ತಾರೆ. ಅವಾಗ ಸುನಂದ ಹೇಳ್ತಾಳೆ, ರೂಮಲ್ಲಿದ್ದಾರೆ ಕರಿತೀನಿ ಅತ್ತೆವ ಅಂದ್ಬಿಟ್ಟು, ಅತ್ತೆವ ಅಂತ ಕರಿತಿರ್ಬೇಕಾದ್ರೆ, ಏನು ಸುನಂದ ಆ ಪಟ್ಟಿ ಕೂಗಾಡ್ತಿದ್ಯಾ, ರೂಮಿಗೆ ಬಂದು ಹೇಳೋಕ್ಕಾಗ್ತಿರ್ಲಿಲ್ವಾ ಅಂದಾಗ ಭೈರದೇವಿ ಕರಿಯ ಕೇಳಿದ್ದು ನಾನೇ ಅಂತ ಹೇಳ್ತಾ ಇರ್ತಾಳೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು ಕೂತ್ಕೋ ಅಂತ ಅಂದಾಗ, ಅದೇನು ಹೇಳ ಅಕ್ಕ ಅನ್ಬೇಕಾದ್ರೆ, ಅಯ್ಯೋ ವಿಷಯ ಇಲ್ದಲೆ ನಿನ್ನನ್ನು ಯಾಕೆ ಕರಿತೀನಿ ಪಾರ್ವತಿ, ನಾನು ಅದೇನು ಗೊತ್ತಾ, ನಮ್ಮ ಮನೆ ಮೇಲೆ ಯಾರ್ಯಾರು ಕೆಟ್ಕೊಂಡು ಬಿದ್ದಿದಂತೆ ಅಂತ ಹೇಳ್ತಾ ಇರಬೇಕಾದ್ರೆ ಇಲ್ಲಿ ಪಾರ್ವತಿ ಹಾಗೆ ಭೈರದೇವಿನ ನೋಡ್ತಾ ಇರ್ತಾಳೆ. ಮತ್ತೆ ಭೈರದೇವಿ ಹೇಳ್ತಾ ಇರ್ತಾಳೆ, ಯಾರ್ಯಾರೋ ಕೆಟ್ಕೊಂಡು ಬಿದ್ದು ನನ್ನ ಮೇಲೆ, ನಮ್ಮ ಮನೆ ಮೇಲೆ, ನನ್ನ ಮಗನ ಮೇಲೆ ಎಲ್ಲ ದೃಷ್ಟಿ ಜಾಸ್ತಿ ಆಗಿಬಿಟ್ಟಿದೆ, ಅದಕ್ಕೋಸ್ಕರ ಒಂದು ದೃಷ್ಟಿ ಹೋಮನ ಮಾಡಿಸ್ಬೇಕು ಅಂತ ಅಂದಿದ್ದೀನಿ ಅಂತ ಅನ್ಬೇಕಾದ್ರೆ ಪಾರ್ವತಿ, ಅದ್ಯಾರ್ಯಾರು ಅಂತ ಯಾಕಂತೀರ, ಅದನ್ನೇ ನೇರವಾಗಿ ಹೇಳ್ಬೇಕಲ್ವಾ ಅಕ್ಕ ಅನ್ಬೇಕಾದ್ರೆ, ನೇರವಾಗೆಲ್ಲ ಹೇಳೋಕ್ಕಾಗಲ್ಲ ಪಾರ್ವತಿ, ಅರ್ಥ ಆಗೋರಿಗೆ ಹೆಂಗೆ ಬೇಕಾದ್ರೆ ಹೇಳಿದ್ರು ಅರ್ಥ ಆಗುತ್ತೆ ಅಲ್ವಾ ಗಂಗಾ ಅನ್ಬೇಕಾದ್ರೆ, ಅಯ್ಯೋ ಅತ್ತೆವ ಅದನ್ನೆಲ್ಲ ಬಿಟ್ಬಿಡಿ, ಇವಾಗ ಏನು ಕಾರ್ಯ ಆಗಬೇಕು ಅದ್ರ ಬಗ್ಗೆ ಮಾತಾಡಿ ಅಂತ ಹೇಳ್ತಾ ಇರ್ತಾಳೆ. ಈಗ ಬೈರದೇವಿ, ನೀನು ಹೇಳೋದು ದಿಟ ಕಣವ ಅಂದ್ಬಿಟ್ಟು, ನಾನು ಐನಾರ್ಗೆ ಆಲ್ರೆಡಿ ಹೇಳಿದ್ದೀನಿ, ಪುರೋಹಿತರು ಬರೋಕ್ಕೆ ರೆಡಿಯಾಗಿದ್ದಾರೆ, ಈ ಪೂಜೆನ ಚಿಕ್ಕದಾಗಿ ಮಾಡೋಣ, ದೊಡ್ಡದಾಗೇನು ಬೇಡ, ನಮ್ಮನೆಯವರು ಹಾಗೆ ಅಕ್ಕಪಕ್ಕದವ್ರನ್ನ ಕರಿಬೇಕು ಅಂದಾಗ, ಆಯಿತು ಬಿಡಕ್ಕ, ಏನೇನು ಬೇಕು ಪೂಜೆಗೆ ಸಾಮಗ್ರಿಗಳೆಲ್ಲನೂ ರೆಡಿ ಮಾಡ್ಕೊಂಡ್ರೆ ಆಯಿತು ಅಲ್ವಾ ಸುನಂದ ಅಂದಾಗ, ಹ್ಞೂ ಅತ್ತೆ ಅಂತ ಸುನಂದ ಹೇಳ್ತಾ ಇರಬೇಕಾದ್ರೆ ಭೈರದೇವಿ ಹೇಳ್ತಾ ಇರ್ತಾಳೆ. ಮತ್ತೆ ಇನ್ನೊಂದು ವಿಷಯ ಮರ್ತ್ಬಿಟ್ಟು, ಏನು ಗೊತ್ತಾ, ಈ ಪೂಜೆಗೆ ಗೌರಿನೂ ಬರ್ತಾಳೆ ಅಂತ ಅಂದಾಗ ಸುನಂದಂಗೂ ಪಾರ್ವತಿಗೂ ಸ್ವಲ್ಪ ಶಾಕ್ ಆಗ್ತಿರುತ್ತೆ. ಯಾಕೆ ನಿಮ್ಗೇನು ಖುಷಿ ಆಗಿಲ್ವಾ ಅಂದಾಗ ಪಾರ್ವತಿ ಖುಷಿ ಆಗುತ್ತೆ ಅಂದಾಗ, ಅಯ್ಯೋ ನನಗೂ ಸಹ ತುಂಬ ಖುಷಿ ಆಗುತ್ತೆ ಅಂತ ಭೈರದೇವಿ ನಾಟಕ ಮಾಡ್ತಿರ್ಬೇಕಾದ್ರೆ ಗಂಗಾ ಅವರನ್ನೇ ನೋಡ್ತಾ ಇರ್ತಾಳೆ. ಸರಿ ಪೂಜೆಗೆ ಏನೇನು ಬೇಕೋ ಅದನ್ನೆಲ್ಲ ನೀವು ರೆಡಿ ಮಾಡ್ಕೊಳ್ಳಿ, ಬಾ ಗಂಗಾ ಹೋಗೋಣ ಅಂತ ಗಂಗನ ಕರ್ಕೊಂಡು ಭೈರದೇವಿ ಹೋಗ್ತಾ ಇರಬೇಕಾದ್ರೆ ಇವರಿಬ್ಬರು ಮುಖ ನೋಡ್ತಾ ಇರ್ತಾರೆ. ಆವಾಗ ಗುಂಡೆ ಹೇಳ್ತಾನೆ, ಅವ್ವ ಪೂಜೆಗೆ ಚಿಕನ್ ಮಟನ್ ಎಲ್ಲ ಇರುತ್ತಾ ಅಂದಾಗ ಬೈತಾ ಇರ್ತಾಳೆ ಸುನಂದ, ಸದಾಶಿವಂಗೆ ಅದೇ ಜ್ಞಾನ, ನನಗೆ ನಿನಗೆ ಬರೀ ಚಿಕನ್ ಮಟದ್ದೇ ಜ್ಞಾನ, ಅದನ್ನೆಲ್ಲ ಬಿಟ್ಟು ಮೊದಲು ಸಂದಾಗೆ ಬರ್ಕೊಳ್ಳ ಅಂತ ಹೇಳ್ತಾ ಇರ್ತಾಳೆ. ಆಗ ಗುಂಡ ಕೋಪ ಮಾಡ್ಕೊಂಡು, ಹೋಗವ ಈ ಸೊಪ್ಪು ಸದೆ ಎಲ್ಲ ನಾನು ತಿನ್ನಲ್ಲ ಆಯ್ತಾ, ಈ ಹೋಮ್ವರ್ಕು ಬೇಡ ನೀನು ಬೇಡ ಅಂತ ತೆಗೆದೆಸ್ತು ಹೋಗ್ತಾ ಇರಬೇಕಾದ್ರೆ, ಬಾರ್ಲ ಗುಂಡ ಅಂತ ಕರೆದ್ರು ಸಹ ಬರ್ದಲ್ಲೇ ಹೋಗ್ತಾನೆ. ಅವಾಗ
ಪಾರ್ವತಿ ಯೋಚನೆ ಮಾಡಿಕೊಂಡು ಹೇಳ್ತಾ ಇರ್ತಾಳೆ, ಅಲ್ಲ ಕಣ ಸುನಂದ, ಈ ಕಡೆ ಗೌರಿನ ಪೂಜೆಗೆ ಕರೆತಿದ್ದೀನಿ ಅಂತ ಇವ ಅಕ್ಕ ಹೇಳ್ತಾ ಇದ್ದಾಳಲ್ಲ, ಇದು ಹೆಂಗೆ, ಏನಿರ್ಬೋದು ಅಂತ ಕೇಳ್ತಾ ಇರಬೇಕಾದ್ರೆ ಸುನಂದ ಹೇಳ್ತಾಳೆ, ನನಗೂ ಯಾಕೋ ಡೌಟ್ ಬರ್ತಿದೆ, ಇವರೇನು ಇಬ್ಬರು ಸೇರಿ ಪ್ಲಾನ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಆ ರೀತಿ ಏನಾದರೂ ಗೌರವಂಗೆ ತೊಂದರೆ ಕೊಡೋಕ್ಕೆ ಬಂದರೆ ನಾನಂತೂ ಸುಮ್ಮನೆ ಇರಲ್ಲ ಅಂದಾಗ, ಕಣವ ನಾನು ಅಷ್ಟೇ 6 ವರ್ಷದ ಹಿಂದೆ ಗೌರವನ್ನ ತುಂಬ ತಪ್ಪು ತಿಳ್ಕೊಂಡಿದ್ದೆ. ಅವಳು ನನ್ನ ಸೊಸೆ ಗಂಗನೇ ಸರಿಯಾದ ಜೋಡಿ ನಮ್ಮ ಶಂಕರಿಗೆ ಅಂತ ನಾನು ತಪ್ಪು ಅಲ್ಕೊಬಿಟ್ಟಿದ್ದೆ ಅಂತ ಹೇಳ್ತಾ ಇರ್ತಾನೆ. ಇನ್ಮೇಲೆ ನಾನು ನಿನ್ನ ಕೈ ಜೋಡಿಸ್ತೀನಿ, ಯಾವುದೇ ರೀತಿ ಸಹ ನಮ್ಮ ಗೌರವಂಗೆ ತೊಂದರೆ ಆಗಬಾರ್ದು ಅಂತ ಅನ್ಬೇಕಾದ್ರೆ, ಸರಿ ಅತ್ತೆವ ನಾವಿಬ್ಬರು ಸೇರಿಕೊಂಡು ಅವಳಿಗೆ ಕಾವಲಾಗಿರೋಣ ಅಂತ ಮಾತಾಡ್ಕೋತಾ ಇರ್ತಾರೆ. ಈ ಕಡೆ ಇವರಿಬ್ಬರು ಮಾತಾಡೋದನ್ನು ಗಂಗಾ ಕದ್ದು ಕೇಳಿಸ್ಕೊಂಡು, ಓಹೋ ಇವಳು ಸಹ ಗೌರಿ ಕಡೆಗೆ ಇದ್ದಾಳ, ಆದಷ್ಟು ಬೇಗ ಇವಳನ್ನ ಮನೆಯಿಂದ ಆಚೆ ಹಾಕಿಸ್ಬೇಕು, ಅದಕ್ಕೆ ನನ್ನ ಜೊತೆ ಮಾತಾಡೋ ದಾಟಿನೇ ಚೇಂಜ್ ಆಗಿದೆ ಅಂತ ಮನಸಲ್ಲೇ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ಗೌರಿ ಫೈಲ್ನ ಚೆಕ್ ಮಾಡ್ತಿರ್ಬೇಕಾದ್ರೆ ವಾಸಂತಿ ಬಂದು, ಏನವ ಇಷ್ಟೊಂಥರ ಟೈಮ್ ಆಗಿದೆ ಗೌರಿ, ಆದರೂ ಏನು ಮಾಡ್ತಾ ಇದೆಯಾ, ಹಾಲು ಕುಡಿದು ಬೇಗ ಮಲ್ಕೋ ಅಂತ ಅಂದ್ಬಿಟ್ಟು ಹೇಳಿ ಹೋಗ್ತಾ ಇರಬೇಕಾದ್ರೆ ಗೌರಿ ಫೋನು ರಿಂಗ್ ಆಗ್ತಿರುತ್ತೆ. ಯಾರಿದು ಇಷ್ಟೊತ್ತಿನಲ್ಲಿ ಪ್ರೈವೇಟ್ ನಂಬರ್ ಅಂತ ರಿಸೀವ್ ಮಾಡಿದಾಗ ಬೈರೇದೇವಿ ಮಾತಾಡ್ತಿರ್ತಾಳೆ. ನಾನು ಗೌರಿ ಬೈರೇದೇವಿ ಅಂತ ಅಂದಾಗ ಅವಳ ವಾಯ್ಸ್ನ ಕೇಳಿ ತುಂಬ ಶಾಕಾಗಿ ಗೌರಿ ಹಾಗೆ ಫೋನ್ ಇಟ್ಕೋತಾಳೆ. ಆಮೇಲೆ ಮತ್ತೆ ಇಲ್ಲಿ ಬೈರೇದೇವಿ ಹೇಳ್ತಾ ಇರ್ತಾಳೆ, ನೋಡವ್ವ ನೀನು ಬಂದು ಹೋದ್ಮೇಲೆ ನನ್ನ ಗಂಡನ ಆತ್ಮಕ್ಕೆ ಶಾಂತಿ ಸಿಕ್ಕಿದ್ದು, ಅದಕ್ಕೆ ಮಾತೇ ಬರ್ತಾ ಇಲ್ಲ ಅಂದಾಗ, ಹಾಂ ಹೌದಾ, ಕೆಲವು ಜವಾಬ್ದಾರಿಗಳನ್ನು ನಾವೇ ನಿಭಾಯಿಸ್ಬೇಕಾಗುತ್ತೆ ಅಂತ ಮಾತಾಡ್ತಾ ಇರ್ತಾಳೆ. ಇಲ್ಲಿ ವಾಸಂತಿ ಮುಂದೆ ಮಾತಾಡೋಕ್ಕಾಗ್ದಲೆ ಹಾಗೆ ನಗಾಡ್ಕೊಂಡು ಗೌರಿ ಬೈರೇದೇವಿ ಹತ್ರ ಮಾತಾಡ್ತಾ ಇರ್ತಾಳೆ. ಹಾಗೆ ಮಾತಾಡ್ತಾ ಬೇಕಂತಲೇ ಬೈರೇದೇವಿ ಕೆಮ್ತಾ ಇರಬೇಕಾದ್ರೆ, ಯಾಕೆ ಹುಷಾರಿಲ್ವ ಅನ್ಬೇಕಾದ್ರೆ, ಅಯ್ಯೋ ನೀನು ಬಂದೋದೆಲ್ಲ ಖುಷಿಗೆ, ನಾನು ನನ್ನ ಆರೋಗ್ಯದ ಕಡೆ ಗಮನನೇ ಹರಿಸಿಲ್ಲ ಬಿಡವ, ಇಷ್ಟು ಮಳೆ ಬರ್ತಿದೆ ಈ ಚಳಿಲಿ ನನ್ನ ಆರೋಗ್ಯದ ಕಡೆ ಗಮನ ಹರಿಸ್ದಲೇ ಸ್ವಲ್ಪ ಕೆಮ್ಮಾಗಿದೆ ಅಂದಾಗ, ಓ ಹೌದಾ ಹುಷಾರಾಗಿರಿ, ಮತ್ತು ಫೋನ್ ಏನಕ್ಕೆ ಮಾಡಿದ್ರಿ ಅಂತ ಅನ್ಬೇಕಾದ್ರೆ, ನೋಡವ್ವ ಮಾತಾಡ್ತಾ ನಾನು ವಿಷಯನೇ ಮರ್ತುಬಿಟ್ಟೆ, ನೋಡು ಗೌರಿ ನಮ್ಮ ಮನೇಲಿ ಗೃಹದೃಷ್ಟಿ ಹೋಮನ ಇಟ್ಕೊಂಡಿದ್ದೀನಿ, ನಾಳೆ ಮರಿದನೇ ನೀನು ಬಂದ್ಬಿಡವ ಮನೆಗೆ ಅಂತ ಅನ್ಬೇಕಾದ್ರೆ, ಆ ಮಾತನ್ನ ಕೇಳಿ ಇಲ್ಲಿ ಗೌರಿ ತುಂಬ ಶಾಕಾಗಿ ನಿಂತ್ಕೊಬಿಡ್ತಾಳೆ. ಅವಳನ್ನ ನೋಡಿಕೊಂಡು ವಾಸಂತಿನೂ ಸಹ ಹಾಗೆ ನಿಂತ್ಕೋತಾಳೆ. ಆಗ ಗೌರಿ ಶಾಕಾಗಿ ನಾನು ಅಂದಾಗ, ಹೌದು ಕಣವ ನಿನ್ನನ್ನು ಪದೇ ಕರಿತೀನಿ ಅಂತ ಬೇಜಾರು ಮಾಡ್ಕೋಬೇಡ ಆಯಿತಾ, ನೀನೊಬ್ರು DC ಆಗಿ ನಾನು ಈ ಥರ ಕರಿತಾ ಇಲ್ಲ, ನಿನ್ನ ಆರೋಗ್ಯಕ್ಕೆ ನಿನಗೆ ಒಳ್ಳೇದಾಗಲಿ ಅಂತ ಕರಿತಾ ಇದ್ದೀನಿ ಅಂದಾಗ, ನೀವೇನು ಹೇಳ್ತಾ ಇದ್ದೀರೋ ನನಗೆ ಒಂದು ಅರ್ಥ ಆಗ್ತಿಲ್ಲ ಅಂತ ಗೌರಿ ಹೇಳಬೇಕಾದ್ರೆ ಬೈರೇದೇವಿ ಹೇಳ್ತಾ ಇರ್ತಾಳೆ, ನೀನು ಬೇರೆ ಬಂದಿದ್ದೆಲ್ಲವ, ಊರು ಜನ ಎಲ್ಲವೂ DC ಮೇಡಮ್ಮು ನಮ್ಮನೆಗೆ ಬಂದಿದ್ರಂತೆ, ನಿಮ್ಮನೆಗೆ ಬಂದಿದ್ರಂತೆ ಅಂತ ಮಾತಾಡ್ತಿದ್ದಾರೆ, ಅದಕ್ಕೋಸ್ಕರ ಯಾವುದೇ ಥರ ದೃಷ್ಟಿ ಆಗೋದು ಬೇಡ ಅಂತ ದೃಷ್ಟಿ ಹೋಮ ಮಾಡಿಸ್ತಿದ್ದೀನಿ, ಇದರಿಂದ ನಮ್ಮನೆಗೂ ಒಳ್ಳೇದು ನಿನಗೂ ಒಳ್ಳೇದು, ಬಂದು ಹೋಗವ ಅಂತ ಹೇಳ್ತಾ ಇರ್ತಾಳೆ. ನೋಡವ ತುಂಬ ಟೈಮ್ ಏನಾಗಲ್ಲ, 5 ನಿಮಿಷ ಹಿಂಗೆ ಬಂದು ಪ್ರಸಾದ ತಗೊಂಡು ನಮಸ್ಕಾರ ಮಾಡ್ಕೊಂಡು ಹೋಗ್ಬಿಡು ಅಂತ ಅಂದಾಗ, ನನಗೆ ಇದು ಯಾವುದೂ ಇಷ್ಟ ಆಗಲ್ಲ, ಇನ್ಯಾವತ್ತೂ ನನಗೆ ಕಾಲ್ ಮಾಡಬೇಡಿ ಅಂತ ಗೌರಿ ಹೇಳ್ತಾ ಇರಬೇಕಾದ್ರೆ ಬೈರೇದೇವಿ ತುಂಬ ಟೆನ್ಷನ್ ಮಾಡಿಕೊಂಡು ಹಾಗೆ ಸಿಟ್ಟು ಮಾಡ್ಕೋತಾ ಇರ್ತಾಳೆ. ಆಮೇಲೆ ಸರಿ ಥ್ಯಾಂಕ್ ಯು ಅಂತ ಫೋನ್ ಕಟ್ ಮಾಡಿದಾಗ ಈ ಕಡೆ ಬೈರೇದೇವಿಗೂ ಸಹ ತುಂಬ ಕೋಪ ಬಂದ್ಬಿಟ್ಟು ಫೋನ್ನ ಎಸ್ದಾಗ, ಏನಾಯಿತು ಅತ್ತೆವ ಅಂತ ಗಂಗಾ ಕೇಳ್ತಾ ಇರ್ತಾಳೆ. ಆವಾಗ ಯಾವುದೇ ಕಾರಣಕ್ಕೂ ನನ್ನನ್ನು ಕರಿಬೇಡಿ ಅಂತ ಫೋನ್ ಕಟ್ ಮಾಡಿದ್ಲು ಅಂತ ಅನ್ಬೇಕಾದ್ರೆ, ಏನತ್ತೆವ ಆ ಥರ ಅಂದ್ಲ, ಹಾಗಾದರೆ ಏನು ಮಾಡೋದು ಅಂತ ಈ ಕಡೆ ಗಂಗನೂ ಸಹ ತುಂಬ ಟೆನ್ಷನ್ ಮಾಡ್ಕೋತಾ ಇರಬೇಕಾದ್ರೆ ಬೈರೇದೇವಿ ಹೇಳ್ತಾ ಇರ್ತಾಳೆ, ಒಂದು ಅಸ್ತ್ರ ಹೋದರೆ ಏನವ, ಇನ್ನೊಂದು ಅಸ್ತ್ರನ ನಾನು ಪ್ರಯೋಗಿಸ್ತೀನಿ ಅಂತ ಅಂದಾಗ, ಅದೇನತ್ತೆವ ಅಂತ ಕೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಇಲ್ಲಿ ವಾಸಂತಿ, ಗೌರಿ ಯಾರು ಕಾಲ್ ಮಾಡಿದ್ದು, ಏನು ಮಾತಾಡ್ತಾ ಇದ್ದೆ ಅಂತ ಅನ್ಬೇಕಾದ್ರೆ ಸ್ವಲ್ಪ ಟೆನ್ಷನ್ ಮಾಡ್ಕೊಂಡು ಗೌರಿ ವಾಸಂತಿನ ನೋಡ್ತಾ ಇರಬೇಕಾದ್ರೆ ಮತ್ತೆ ನಾರ್ಮಲ್ ಆಗಿ ಮತ್ತೆ ಹೇಳ್ತಾ ಇರ್ತಾಳೆ, ಅಮ್ಮ ಏನಿಲ್ಲ, ಯಾರೋ ಫಂಕ್ಷನ್ಗೆ ಕರೆದ್ರು, ನಾನು ಬರಲ್ಲ ಅಂತ ಹೇಳಿದೆ ಅಂತ ಅನ್ಬೇಕಾದ್ರೆ ವಾಸಂತಿ ಹೇಳ್ತಾ ಇರ್ತಾಳೆ, ನೋಡು ಗೌರಿ ತುಂಬ ದಿನದಿಂದ ನಾನು ನೋಡ್ತಾ ಇದ್ದೀನಿ, ನೀನು ಸ್ವಲ್ಪ ಟೆನ್ಷನಲ್ಲಿ ಇರ್ತೀಯ, ಏನಾದರೂ ಇದ್ದರೆ ಹೇಳ್ಕೊಮ್ಮ ಅನ್ಬೇಕಾದ್ರೆ, ಅಮ್ಮ ಆ ಥರ ಏನಾದ್ರು ಇದ್ದರೆ ನಾನು ಖಂಡಿತ ಹೇಳ್ಕೊತೀನಿ, ಸದ್ಯಕ್ಕೆ ಏನೂ ಇಲ್ಲ, ನೀವು ಟೆನ್ಷನ್ ಮಾಡ್ಕೋಬೇಡಿ, ಹೋಗಿ ಮಲಗಿ ಅಂತ ವಾಸಂತಿನ ಕಳಿಸ್ತಾ ಇರ್ತಾಳೆ. ಈ ಕಡೆ ಗೌರಿ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ, ನನಗೆ ಚೆನ್ನಾಗಿ ಗೊತ್ತು, ನನ್ನನ್ನು ಪಡ್ಕೋಬೇಕು ಅಂತ ನೀನೇ ಈ ಥರ ಕೆಲಸ ಎಲ್ಲ ಮಾಡಿದ್ಯಾ, ಮಾಡ್ತೀನಿ ನಿನಗೆ ಸರಿಯಾಗಿ ಬಿಸಿ ಮುಟ್ಟಿಸ್ತೀನಿ ಅಂತ ಶಂಕರನ್ನ ಬೈಕೊಂಡು ಕೆಳಗಡೆ ಬರ್ತಾ ಇರಬೇಕಾದ್ರೆ ಶಂಕರನು ಸಹ ಹಾಲಲ್ಲಿ ಸಿಕ್ಬಿಡ್ತಾನೆ. ಆಗ ಅವನು ನನ್ನ ನೋಡ್ಕೊಂಡು ಗುರಾಯಿಸ್ಕೊಂಡು ಹಾಗೆ ಕಂಡುಬಿಡ್ತಾ ಇರ್ತಾಳೆ. ಏನು ಮೇಡಮ್ ಇಷ್ಟೊತ್ತಿನಲ್ಲಿ ನನ್ನ ಹುಡ್ಕೊಂಡು ಬಂದ್ರ ಅಂತ ಅಂದಾಗ, ಹೌದು ನಿಮ್ಮನ್ನು ಹುಡ್ಕೊಂಡೇ ಬಂದಿದ್ದೆ, ಏನು ನಿಮ್ಮ ತಾಯಿಯವ್ರಿಗೆ ಕಾಲ್ ಮಾಡಿಸ್ಬಿಟ್ಟು ನನ್ನನ್ನು ಆ ಮನೆಗೆ ಬರೋಕ್ಕೆ ಹೇಳ್ತಾ ಇದ್ದೀರಾ, ಏನೋ ಅವತ್ತು ಕಾರ್ಯ ಇತ್ತು ಅಂತ ನಾನು ಕರೆದೆ, ಹಂಗಂತ ನಾನು ಪದೇ ಬರ್ತೀನಿ ಅಂತ ಹೇಳ್ತಾ ಇದ್ದೀರಾ, ಈ ಜನ್ಮದಲ್ಲಿ ನಾನು ಬರಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಶಂಕರನು ಸ್ವಲ್ಪ ಕೋಪ ಮಾಡಿಕೊಂಡು, ಸುಮ್ಮನಿರಿ ಮೇಡಮ್ ಒಂದು ನಿಮಿಷ, ನಿಮಗೆ ಫೋನ್ ಬಂತಲ್ಲ ಅದಾದಮೇಲೆ ನನಗೆ ಬಂದಿದ್ದು, ನನಗೂ ಅಷ್ಟೇ ಇವಾಗಲೇ ವಿಷಯ ಗೊತ್ತಿತ್ತು, ನನಗೆ ನಿಮ್ಮನ್ನು ಕರ್ಕೊಂಡೋಗ್ಬೇಕು ಅಂತ ಆಸೆ ಏನಿಲ್ಲ, ಏಕೆಂದರೆ ನನ್ನ ಜೊತೆ ಇವಾಗ ಬಿಜಿಲಿ ಇದ್ದಾಳೆ ಅಂತ ಹೇಳ್ತಾ ಇರಬೇಕಾದ್ರೆ ಅಷ್ಟೊತ್ತಿಗೆ ಬಿಜಿಲಿ ಡೆವಿಲ್ ಅವರೇ ಅಂತ ಹಾಲು ತೊಗೊಂಡು ಡೆವಿಲ್ಗೆ ಬರ್ತಾ ಇರ್ತಾಳೆ. ಅದನ್ನು ನೋಡಿ ಇನ್ನಷ್ಟು ಕೋಪನ ಗೌರಿ ಮಾಡ್ಕೋತಾ ಇರ್ತಾಳೆ.
ಈ ಕಡೆ ಬಿಜಿಲಿ ಹಾಲು ತೊಗೊಂಬಂದ್ಬಿಟ್ಟು ಡೆವಿಲ್ ಅವರೇ ಇಡೀ ಮನೆಯೆಲ್ಲ ಹುಡುಕ್ತೀನಿ, ನೀವು ಇಲ್ಲಿದ್ದೀರಾ, ತೊಗೊಳ್ಳಿ ಹಾಲು ಕುಡೀರಿ, ನಮಗೆ ಕಾಕಿ ಹೇಳಿದ್ರು, ನಾನೇ ಕೈಯಾರೆ ಹಾಲು ಕೊಟ್ಟರೆ ನಮ್ಮ ಸಂಬಂಧ ಇನ್ನೂ ಗಟ್ಟಿಯಾಗಿರುತ್ತಂತೆ, ಅದಕ್ಕೆ ತಂದಿದ್ದೀನಿ ಅಂತ ಅಂದಾಗ ಶಂಕರ ಯೋಚನೆ ಮಾಡ್ತಾ ಇರ್ತಾನೆ. ಅಯ್ಯೋ ಇವಾಗಷ್ಟೇ ಹೊಟ್ಟೆ ತುಂಬ ಊಟ ಮಾಡಿದೆ, ನನಗೆ ಬೇಡ, ನನ್ನ ಬದಲು ನೀವೇ ಕುಡ್ಕೊಬಿಡ್ರಿ ಅಂತ ಅಂದಾಗ ಹಾಗೆಲ್ಲ ಅನ್ನೋಂಗಿಲ್ಲ ಆಯಿತಾ, ಬೇಕಾದರೆ ನಾನೇ ನಿಮಗೆ ಹಾಲು ಕುಡಿಸ್ಲಾ ಅಂತ ಅಂದಾಗ ಈ ಕಡೆ ಗೌರಿ ಇನ್ನೂ ಕೋಪ ಮಾಡಿಕೊಂಡು ಹಾಗೆ ಬಿಜಿಲಿನ ನೋಡ್ತಾ ಇರ್ತಾಳೆ. ಆಗ ಬಿಜಿಲಿ ಹೇಳ್ತಾ ಇರ್ತಾಳೆ, ಯಾಕ್ರಿ ಈ ಥರ ಆಡ್ತೀರಾ ಡೆವಿಲ್ ಅವರೇ, ಗೌರಕ್ಕ ಇದ್ದಾರೆ ಅಂತಲ್ಲ, ಏನಾಗಲ್ಲ, ನಾನು ಕುಡಿಸ್ತೀನಿ ಅಂತ ಹತ್ರ ಬರ್ತಾ ಇರಬೇಕಾದ್ರೆ ಅದನ್ನು ನೋಡೋಕ್ಕಾಗ್ದಲೇ ಈ ಕಡೆ ಗೌರಿ ಕೋಪ ಮಾಡಿಕೊಂಡು ರೂಮಿಗೆ ಹೋಗ್ತಾ ಇರ್ತಾಳೆ. ಅಷ್ಟೊತ್ತಿಗೆ ಬೇಡ ಬೇಡ ಹಾಲು ಕುಡಿಯಲ್ಲ ನಾನು, ನನಗೆ ಕಿಕ್ ಕುಡಿಯುತ್ತೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟೊತ್ತಿಗೆ ಆ ಕಡೆಯಿಂದ ಭೈರದೇವಿ ಕಾಲ್ ಮಾಡ್ತಾ ಇರ್ತಾನೆ. ಆವಾಗ ಶಂಕರ ಹೇಳ್ತಾ ಇರ್ತಾನೆ, ನನಗೆ ಫೋನ್ ಬರ್ತಿದೆ, ಪ್ಲೀಸ್ ಬಿಟ್ಬಿಡಿ ಅಂತ ಹೋಗಿ ರಿಸೀವ್ ಮಾಡಿದಾಗ ಅವ್ವ ಹೇಳಿ ಅಂತ ಅಂದಾಗ, ಅವ್ವ ಅಂದರೆ ನಿನಗೆ ಎಷ್ಟು ಪ್ರೀತಿ ಇದೆ ಮಗನೇನು, ಬೇಕಾದರೆ ಯಾಕವ್ವ ಈ ಥರ ಹೇಳ್ತಿದ್ದೀಯ ಅಂತ ಶಂಕರ ಕೇಳ್ತಾ ಇರ್ತಾನೆ. ಅವಾಗ ಶಂಕರ ಹೇಳ್ತಾ ಇರ್ತಾನೆ, ಏನವ್ವ ಈ ಥರ ಅಂತೀಯ, ನಾನು ತಾಯಿನೇ ದೇವರು ಅಂತ ಅಂದ್ಕೊಂಡಿರೋದು ಅಂದಾಗ, ಹಾಗಾದರೆ ಈ ತಾಯಿ ದೇವರು ಅಂತ ಅಂದ್ಕೊಂಡಿದ್ಯಲ್ಲ, ತಾಯಿ ಆಸೆನ ಈಡೇರಿಸು, ನಾಳೆ ನೀನು ಪೂಜೆಗೆ ಹೆಂಗಾರ ಮಾಡಿ ಗೌರಿನ ಕರ್ಕೊಬರ್ಬೇಕು ಅಂತ ಹೇಳ್ತಾ ಇರ್ತಾಳೆ. ಯಾಕವ್ವ ಹಿಂಗಂತೀಯ ಅಂದಾಗ, ನನಗೆ ಅದೆಲ್ಲ ಗೊತ್ತಿಲ್ಲ, ಗೌರಿ ಬರಲಿಲ್ಲ ಅಂದರೆ ಪೂಜೆ ಸಂದಾಗ ಆಗಲ್ಲ, ಹೆಂಗಾರ ಮಾಡಿ ನೀನು ಕರ್ಕೊಂಡೇ ಬರಲೇಬೇಕು ಅಂತ ಹೇಳಿ ಫೋನ್ ಕಟ್ ಮಾಡಿದಾಗ ಈ ಕಡೆ ಶಂಕರನಿಗೆ ಸ್ವಲ್ಪ ಟೆನ್ಷನ್ ಆಗ್ತಾ ಇರುತ್ತೆ. ಅವಾಗ ಅತ್ತೆಮ್ಮ ನಿಜವಾಗ್ಲೂ ನಾಳೆ ಗೌರಿ ಬರ್ತಾಳೆ ಅಂದಾಗ, ಅಯ್ಯೋ ನೀನೇನು ಟೆನ್ಷನ್ ತೊಗೋಬೇಡ, ಅವಳನ್ನ ಪುಸ್ಲೊತ್ ಮಾಡಿ ಖಂಡಿತ ನಮ್ಮ ಭೈರವ ಕರ್ಕೊಂಡು ಬಂದೇ ಬರ್ತಾನೆ, ನಾಳೆ ಡಿ.ಸಿಯ ಮುಖಕ್ಕೆ ನಾವು ಮಸಿ ಬೆಳೆಯೋ ಕೆಲಸನ ಅಚ್ಚುಕಟ್ಟಾಗೆ ಮಾಡಬೇಕು ಅಂತ ಈ ಕಡೆ ಭೈರದೇವಿ ಗಂಗಾ ಇಬ್ಬರು ಮಾತಾಡ್ಕೊತಾ ಇರ್ತಾರೆ. ಇನ್ನೊಂದು ಕಡೆ ಇಲ್ಲಿ ಶಂಕರ ಮಲಗಿರ್ತಾನೆ. ಆವಾಗ ಅಲ್ಲಿ ಬಿಜಿಲಿ ಬಂದುಬಿಟ್ಟು, ಅಯ್ಯೋ ಡೆವಿಲ್ ಅವರೇ ಮಲ್ಗ ಇದ್ದೀರಾ, ನೀವಂದರೆ ನನಗೆ ಪ್ರಾಣ ರೀ, ತುಂಬ ಇಷ್ಟ ಆಯಿತಾ, ಅದಕ್ಕೆ ಆ ದೇವರು ಎಲ್ಲೋ ಇದ್ದಲ್ಲಿ ನನ್ನನ್ನು ಹಾಸನ್ಗೆ ಮಾಡ್ಕೊಂಡಿದ್ದಾನೆ, ನೀವಂದರೆ ನನಗೆ ತುಂಬ ಇಷ್ಟ ನೋಡಿ, ಜೋಳದ ರೊಟ್ಟಿ ಥರ ನನ್ನ ಮನಸ್ಸು ಹಾಗೆ ತಿಳಿಯಾಗಿದೆ ಅಂತ ಹೇಳ್ತಾ ಇರಬೇಕಾದ್ರೆ ಶಂಕರ ಬೇಕು ಬೇಕು ಅಂತ ಎದ್ಬಿಟ್ಟು ಹೇಳ್ತಾ ಇರ್ತಾನೆ. ಆಗಲೇ ಏನೋ ಅಂದ್ರಲ್ಲ, ಅದೇನು ಹೇಳಿ ಅಂತ ಬಿಜಿಲಿ ಅವರೇ ಅಂತ ಕೇಳ್ತಾ ಇರಬೇಕಾದ್ರೆ, ಅಯ್ಯೋ ನೀವು ಕದ್ದು ಕೇಳ್ಕೊಂಡ್ರಾ, ಬಟ್ ಏನು ಮಾತೇ ಆಡಲಿಲ್ವಲ್ಲ ಅಂತ ಅನ್ನುಲಿತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅಲ್ಲಿ ಗೌರಿ ಬಂದುಬಿಡ್ತಾಳೆ. ಈ ಕಡೆ ಶಂಕರ ಅದನ್ನು ಗಮನಿಸ್ಬಿಟ್ಟು ಬಿಜಿಲಿ ಕೈ ಹಿಡ್ಕೊಂಡು, ನೀವಂದರೆ ನನಗೆ ತುಂಬ ಇಷ್ಟ ರೀ ಅಂದಾಗ, ನನ್ನಲ್ಲಿ ನಿಮ್ಗೆ ಏನು ಇಷ್ಟ ಅಂದಾಗ, ಕಾಮನ್ ಬಿಲ್ ಥರ ಇರೋ ನಿಮ್ಗೆ ಉಬ್ಬಿಷ್ಟ, ದ್ರಾಕ್ಷಿ ಹಣ್ಣಂಗಿರೋ ನಿಮ್ಮ ಕಣ್ಣಿಷ್ಟ, ತೊಂಡೆಕಾಯಿ ಹಣ್ಣಂಗಿರೋ ನಿಮ್ಮ ತುಟಿ ಇಷ್ಟ ಅಂತ ಮುಟ್ತಾ ಇರಬೇಕಾದ್ರೆ ಗೌರಿ ತುಂಬ ಹುರ್ಕೋತಾ ಇರ್ತಾಳೆ. ಈ ಕಡೆ ಬಿಜ್ಲಿ ಕೆನ್ನೆ ಇಟ್ಕೊಂಡು ಹಾಗೆ ಒಬ್ಬೊಬ್ಬರ ಮುಖ ನೋಡಿಕೊಂಡು ಮುತ್ಕೊಡೋಕ್ಕೆ ಅಂತ ಹೋಗ್ತಿದ್ದನ್ನ ಇವಳು ಕನಸು ಕಂಡುಬಿಟ್ಟು ಬೇಡ ಬೇಡ ನಿಲ್ಲಿಸಿ ಅಂತ ಎದ್ದು ಬಿಡ್ತಾಳೆ. ಅಷ್ಟೊತ್ತಿಗೆ ಇಲ್ಲಿ ವಿಜಯ್ ಬಂದುಬಿಟ್ಟು, ಏನಾಯಿತು, ಯಾಕೆ ಈ ಥರ ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳ್ತಿದ್ದೆ, ಗೌರಿ ಏನಾಯಿತು ಹೇಳು ಅಂತ ಅಂದಾಗ, ಏನೋ ಕನವರಿಕೆ ಅಷ್ಟೇ ಅಕ್ಕ ಅಂದಾಗ, ಓ ಕೆಟ್ಟ ಕನಸು ಬಿತ್ತ ಅಂದಾಗ, ಹ್ಞೂ ಅಕ್ಕ ಬಿತ್ತು ಅಂದ್ಬಿಟ್ಟು ಬೇಜಾರು ಮಾಡಿಕೊಂಡು ಕಾಫಿ ತೊಗೊಂಡು ಹೋಗ್ತಾ ಇರ್ತಾಳೆ. ಈ ಕಡೆ ವಿಜಯ್ ಮಾತಾಡ್ತಾ ಇರ್ತಾಳೆ, ಏನೋ ಶಂಕರವ್ರ ಜೊತೆ ಬಿಜಿಲಿ ಇದ್ದದನ್ನು ಕನಸು ಕಂಡಿರ್ಬೋದು, ಅದಕ್ಕೆ ಇವಳು ಈ ಥರ ಕೋಪ ಮಾಡ್ಕೊಂಡಿದ್ದಾಳೆ ಅಂತ ಹೇಳ್ಕೊಂಡು ಹಾಗೆ ಸ್ಮೈಲ್ ಮಾಡಿಕೊಂಡು ಕೂತ್ಕೊಬಿಡ್ತಾಳೆ. ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತಿದೆ. ಈ ವಿಡಿಯೋ ಇಷ್ಟ ಆದರೆ ಪುಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ. ಥ್ಯಾಂಕ್ ಯು.